ಅಂಧ ಅನಾಥರ ಬಾಳಿನ ಪುಣ್ಯಾಶ್ರಮದ ಮೇಲೆ ಬಿತ್ತ ವಕ್ರದೃಷ್ಟಿ ಎನ್ನುವ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇದೆ. ಇದಕ್ಕೆ ಕಾರಣ ಕೂಡ ಇದೆ. ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿಗಳಿಗೆ ಜೀವ ಬೆದರಿಕೆ ಆರೋಪ ಕೇಳಿಬಂದಿದೆ. ಸ್ವಾಮೀಜಿಗಳಿಗೆ ಜೀವ ಬೆದರಿಕೆ ಹಾಕಿರುವಂಥ ಆರೋಪ ಇದು. ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿ ಕಲ್ಲಯ್ಯಜ್ಜನವರಿಗೆ ಕಿರುಕುಳ ಕೊಡಲಾಗಿದೆ. ಮುದ್ರಣಕಾಶಿ ಸಂಗೀತದ ನಾಡು ಗದಗ್ನ ವೀರೇಶ್ವರ ಪುಣ್ಯಾಶ್ರಮ ಇದು. ಹಣ ಕೊಡಿ ಅಂತ ಭಕ್ತರು ಕೇಳಿದ್ದಾರೆ. ನಿರಾಕರಿಸಿದ್ದಕ್ಕಾಗಿ ಈ ರೀತಿಯಾಗಿ ಬೆದರಿಕೆ ಬಂತ ಸದ್ಯ ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಭಕ್ತರ ಹೆಸರಲ್ಲಿ ಕೂಡ ಮಠದ ಕಮಿಟಿಯಿಂದಲೇ ಕಿರುಕುಳ ಕೊಟ್ಟಿರುವಂಥ ಶಂಕೆ ವ್ಯಕ್ತವಾಗಿದೆ. 6 ಜನರ ವಿರುದ್ಧ ದೂರು ನೀಡ್ತೇನೆ ಅಂತ ಹೇಳಿ ಸ್ವಾಮೀಜಿ ಹೇಳಿದ್ದಾರೆ. ಮಾನಸಿಕ ಒತ್ತಡದಿಂದ ಪೀಠ ತ್ಯಾಗದ ಸುಳಿವು ಕೊಟ್ಟರ ಶ್ರೀಗಳು. ಸದ್ಯಕ್ಕಿರುವಂಥ ಪ್ರಶ್ನೆ, ಹಾಗಾದ್ರೆ ಕಿರುಕುಳ ಕೊಟ್ಟವರು ಯಾರು? ಮುದ್ರಣಕಾಶಿ ಸಂಗೀತದ ನಾಡು ಗದಗ್ನ ವೀರೇಶ್ವರ ಪುಣ್ಯಾಶ್ರಮ. ನಾನು ಇಲ್ಲಿ ತನ ಯಾವುದೂ ನಾನು ಬಾಯಿ ಬಿಟ್ಟಿಲ್ಲ ಹೊರಗೆ. ನನ್ನ ಮನಸ್ಸಿನ ನೋವು ನಾನು ಒಬ್ಬನೂ ನುಂಗ್ಕೊತ ಬಂದೀನಿ. ಈಗ ಅನಿವಾರ್ಯ ಕಾರಣದಿಂದ ನಾನು ಈಗ ಹೊರಗೆ ಬಾಯಿ ಬಿಡಕತ್ತೀನಿ. ಏನೈತೆ ಅಂದ್ರೆ ನಮ್ಮ ಆಶ್ರಮಕ್ಕೆ ಯಾವುದೋ ಜಾತಿ ಭೇದ ಕುಲ ಗೋತ್ರ ಯಾವುದೂ ಇಲ್ಲ, ಎಲ್ಲ ಸಮ ಇರೋದ್ರಿಂದ ಇವಾಗ ಏನಾಗೈತಿ, ನಾನು ಇಟ್ಟಿಗೆ ಶಿವರುದ್ರಪ್ಪ ಅವರು 10 ಲಕ್ಷಕ್ಕೆ ಇದ್ದಾರೆ, ಅವ್ರು ಕೊಟ್ಟಿಲ್ಲ. ವಸಂತ ಗೌಡ್ರಾಗಲಿ ಪ್ರಕಾಶ್ ಬಸರಗಡದವ್ರು, ಇಲ್ಲಿ ಟ್ರಸ್ಟ್ನಾಗ ಇವರು 3, ಶಿಕ್ಷಣ ಸಮಿತಿಯಾಗ SM ಗೌಡರು ಮತ್ತು ಚಕ್ರಣ್ಣವರು, ಶಿವಮಠ ಮಲ್ಲಯ್ಯರು, ಅದ್ರಾಗ 3, ಒಟ್ಟಾರೆ ಇವರು 6 ಮಂದಿ ನನಗೆ ಒತ್ತಡ ಇರೋದರಿಂದ, ನನಗೆ ಬೆದರಿಕೆ ಇರೋದರಿಂದ, ಹಾಗಾಗಿ ನಾನು ಇವತ್ತು ತಮ್ಮೆಲ್ಲರ ಮುಂದೆ ಹಂಚ್ಕೊಂಡೀನಿ. ನಾನು ಕಂಪ್ಲೇಂಟ್ ಕೂಡ ಮಾಡ್ತೀನಿ ಇವತ್ತು. ಯಾಕಂದ್ರೆ ನನಗೆ ಶಿಲಾ ಮಂದಿರ ಮಾಡಬೇಕು. ಈ ಭಕ್ತರು ಎಲ್ಲರೂ ತಮ್ಮ ಹೆಸರು ಹಾಕಿ ಕೊಡ್ತಾರೆ, ಒಬ್ಬೊಬ್ಬರು ಹಂಗೆ ಕೊಡ್ತಾರೆ. ನಾವು ಯಾರಿಗೆ ಬ್ಯಾಡ ಅನ್ಬೇಕು, ಯಾರಿಗೆ ಇದು ಏನೋ ನಾವು ಬ್ಯಾಡ್ ಅಂದ್ರೆ ಒಬ್ಬೊಬ್ಬರು ಭಕ್ತರು ಕೊಡೋರು, ಅವ್ರು ನಾವು ತಪ್ಪಿಸ್ಕೋಬೇಕಾಗ್ತದೆ.